ಹೊರ ರಾಜ್ಯಗಳಿಂದ ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ ಗೋಲ್ಮಾಲ್ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಪಡೆದವರ ಮಾರ್ಕ್ಸ್ ಕಾರ್ಡ್ಗಳ ಪರಿಶೀಲನೆ ನಡೆಯಲಿದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಉನ್ನತ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 1 ತಿಂಗಳ ಒಳಗೆ ಅಭ್ಯರ್ಥಿಗಳು ನೀಡಿದ ದಾಖಲೆ ಪರಿಶೀಲನೆ ನಡೆಸಲಾಗುತ್ತೆ. ಅಥಣಿಯ 3 ಜನ ಅಭ್ಯರ್ಥಿಗಳ ಮಾಹಿತಿ ಇದೆ. ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರಮಾಣ ಪತ್ರಗಳು ನಕಲಿ ಆದರೆ ಕ್ರಮ ಅಂತ ಕರಿಮುನ್ನಿಸಾ ಸೈಯದ್ ಉನ್ನತ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ ಗೋಲ್ಮಾಲ್ಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಕೆಲಸ ಪಡೆದವರು ಅವರ ವಿರುದ್ಧ ಕ್ರಮ ಆಗತ್ತೆ. ಮೊದಲಿಗೆ ಪರಿಶೀಲನೆ ನಡೆಯುತ್ತೆ. ಮಾರ್ಕ್ಸ್ ಕಾರ್ಡ್ಗಳ ಪರಿಶೀಲನೆ ನಡೆಸ್ತೀವಿ. 1 ತಿಂಗಳ ಒಳಗೆ ಅಭ್ಯರ್ಥಿಗಳು ನೀಡಿದ ದಾಖಲೆ ಪರಿಶೀಲನೆ ಆಗತ್ತೆ. ತದನಂತರ ಒಂದು ವೇಳೆ ಪ್ರಮಾಣ ಪತ್ರಗಳು ನಕಲಿ ಅನ್ನೋದು ಗೊತ್ತಾದರೆ ಕ್ರಮ ಆಗುತ್ತೆ ಅಂತ ಹೇಳ್ತಾರೆ. ಈ ವಿಚಾರಣೆ ಏನಿದೆ ಪ್ರಾಂಶುಪಾಲರ ಹಂತದಲ್ಲೇ ನಡೆಯುತ್ತೆ. ಪ್ರಾಂಶುಪಾಲರು 1 ತಿಂಗಳ ಒಳಗಡೆ ಅವರು ಅಭ್ಯರ್ಥಿಗಳು ಸಲ್ಲಿಸಿರುವ ಎಲ್ಲ ಪ್ರಮಾಣ ಪತ್ರಗಳನ್ನು ನೈಜತೆ ಪರಿಶೀಲನೆಗಾಗಿ ಕಳಿಸ್ಕೊಡ್ತಾರೆ. ಇದು ಯಾವ ರೀತಿ ನಡೆಯುತ್ತೆ ಅಂದರೆ ಅನುಮಾನ ಬಂದಾಗ ಅವರು ಕಳಿಸ್ಕೊಡ್ತಾರೆ. ಹೀಗಾಗಿ ನೈಜತೆ 3 ಜನ ಅಭ್ಯರ್ಥಿಗಳದ್ದು ನೈಜತೆ ಪರಿಶೀಲನೆಗಾಗಿ ಕಳಿಸ್ಕೊಟ್ಟಿದ್ದಾರೆ ಪ್ರಾಂಶುಪಾಲ ಹಂತದಲ್ಲೇ. ಆದರೆ ಒಬ್ಬರದ್ದು ಮಾತ್ರ ಮಾಹಿತಿ ಬಂದಿದೆ. ಅವರು ಸಲ್ಲಿಸಿರೋ ಪ್ರಮಾಣ ಪತ್ರಗಳು ನಕಲಿ ಪ್ರಮಾಣ ಪತ್ರಗಳು ಅಂತ ಬಂದಿದೆ. ಹಾಗಾಗ್ಬಿಟ್ಟು ಅವ್ರನ್ನ ಇದು ಮಾಡಲಾಗಿದೆ, ರಿಜೆಕ್ಟ್ ಮಾಡಲಾಗಿದೆ. ಅಂದರೆ ಇದರಲ್ಲಿ EMIS ಅಲ್ಲಿ ಅವ್ರನ್ನ ರಿಜೆಕ್ಟ್ ಮಾಡಲಾಗಿದೆ. ಅದೇ ರೀತಿ ಇನ್ನೂ 2 ಏನಿದೆ ನೈಜತೆ ಪರಿಶೀಲನೆಗಾಗಿ ಅವರು ಮೂಲ ದಾಖಲಾತಿಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನೂ ಅದರ ರಿಪ್ಲೈ ಬಂದಿಲ್ಲ. ಸೊ ಅವರು ರಿಪ್ಲೈ ಬಂದ ತಕ್ಷಣ ನಿಯಮಾನುಸಾರ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.